नमस्कार दोस्तों, वेलकम टू विज्ञान विद डॉक्टर जी। आई एम डॉक्टर गोविंदराजन, रेडियोलॉजिस्ट यानी कि आपका स्कैनिंग डॉक्टर। ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡುವಾಗ ನಾವು ಯೂಶಲಿ ಪ್ರೆಗ್ನೆಂಟ್ ಲೇಡೀಸಲ್ಲಿ ಅರೌಂಡ್ 12 to 13 ವೀಕ್ಸಲ್ಲಿ ಒಂದು NT-NB ಸ್ಕ್ಯಾನ್ ಮಾಡ್ತೀವಿ. ಜನರಲಿ ಅದು NT-NB ಸ್ಕ್ಯಾನ್ ಮಾಡಿದ್ಮೇಲೆ ರಿಸ್ಕ್ ಅಸೆಸ್ಮೆಂಟ್ ಅಂತ ಒಂದು ಹೇಳ್ತೀವಿ. ಇವತ್ತಿನ ವಿಡಿಯೋದಲ್ಲಿ ಆ ರಿಸ್ಕ್ ಅಸೆಸ್ಮೆಂಟ್ ಬಗ್ಗೆ ಮಾತಾಡೋಣ. ಏನು ಹಂಗಂದ್ರೆ ರಿಸ್ಕ್ ಅಸೆಸ್ಮೆಂಟ್ ಅಂದರೆ, ಇವಾಗ ನಾವು NT-NB ಸ್ಕ್ಯಾನ್ ಮಾಡೋದು ಆ್ಯಕ್ಚುಲಿ ಇಟ್ಸ್ ಎ ಸ್ಕ್ರೀನಿಂಗ್ ಟೂಲ್. ಅಂದರೆ ಯಾವುದಕ್ಕೆ ಸ್ಕ್ರೀನ್ ಮಾಡ್ತಾ ಇದ್ದೀವಿ? ಸ್ಕ್ರೀನ್ ಮಾಡ್ತಾ ಇರೋದು ನಾವು ಮಗುವಿಗೆ ಜೆನೆಟಿಕ್ ಅಬ್ನಾರ್ಮಾಲಿಟಿ ಏನಾರ ಇರಬಹುದು. ಅಂದರೆ ಪರ್ಟಿಕ್ಯುಲರ್ಲಿ ಡೌನ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಟ್ರೈಸೋಮಿ 21 ಅಂತ ಹೇಳ್ತೀವಿ, ಮೋಸ್ಟ್ ಕಾಮನ್ ಅದು ಇರುವ ಸಾಧ್ಯತೆಗಳು ಇದೆಯಾ ಅಥವಾ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ? ಇದು ಸ್ಕ್ರೀನಿಂಗ್ ಅಂತಂದರೆ ಇದು ಪಾಸಿಟಿವ್, ಸ್ಕ್ರೀನ್ ಪಾಸಿಟಿವ್ ಅಂತಂದರೆ ಡಸಂಟ್ ಮೀನ್ ದಟ್ ಅವ್ರಿಗೆ ಆ ಮಗು ಡೌನ್ಸ್ ಇಂದ ಇರುತ್ತೆ ಅಂತ ಅರ್ಥ ಅಲ್ಲ. ಅಂದರೆ ಸ್ಕ್ರೀನ್ ಪಾಸಿಟಿವ್ ಅಂತಂದರೆ ಪ್ರಾಬಬ್ಲಿ ಅದು ಡೌನ್ ಸಿಂಡ್ರೋಮ್ಗೆ ನಾರ್ಮಲ್ ಪಾಪ್ಯುಲೇಷನ್ಗಿಂತ ಜಾಸ್ತಿ ರಿಸ್ಕ್ ಇದೆ. ಅಂದರೆ ಇವಾಗ 100ರಲ್ಲಿ ಒಬ್ರಿಗೆ ಬರೋ ಹಾಗೆ, ಜಸ್ಟ್ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿರೋದು, 100ರಲ್ಲಿ ಒಬ್ರಿಗೆ ಬರುತ್ತೆ ಜನರಲ್ ಪಾಪ್ಯುಲೇಷನ್ಲಿ ಅಂತಂದರೆ ಇದರಲ್ಲಿ 100ರಲ್ಲಿ ಇಬ್ಬರಿಗಿರ್ಬೋದು ಈ ಪರ್ಟಿಕ್ಯುಲರ್ ಕ್ಯಾಟಗರಿಯಲ್ಲಿ. ಸೊ ಹಾಗಾಗಿ ಸ್ಕ್ರೀನಿಂಗ್ ಅಂದರೆ ಮೀನಿಂಗ್ ಅದು ನಾವು ಅವರಲ್ಲಿ ರಿಸ್ಕ್ ಹೈಯರ್ ಇದೆಯಾ ಅಥವಾ ನಾರ್ಮಲೇ ಇದೆಯಾ, ಅಂದರೆ ನಮ್ಮ ಪಾಪ್ಯುಲೇಷನ್ಲಿ ಯಾವ ಥರ ಇರುತ್ತೆ ಅದೇ ರೇಂಜಲ್ಲಿ ಇದೆಯಾ ರಿಸ್ಕ್ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಮಾಡೋದು. ಸೊ ರಿಸ್ಕ್ ಅಸೆಸ್ಮೆಂಟ್ ಅಂದರೆ ಏನು ಅಂತಂದರೆ, ಈ ಪರ್ಟಿಕ್ಯುಲರ್ ಕೇಸಲ್ಲಿ ಅಂದರೆ NT-NB ಸ್ಕ್ಯಾನ್ ಮಾಡಿದಾಗ ನಾವು ಏನೇನು ಮಾಡ್ತೀವಿ? NT ಅಂದರೆ ಮಗುವಿನ ನೂಕಲ್ ಥಿಕ್ನೆಸ್ ಅಂತ ಹೇಳ್ತೀವಿ, ನೂಕಲ್ ಫೋಲ್ಡ್ ಥಿಕ್ನೆಸ್ ಅಂತ ಹೇಳ್ತೀವಿ. ಅಂದರೆ ಕತ್ತಿನ ಹಿಂಭಾಗದಲ್ಲಿ ಸ್ಕಿನ್ ಮತ್ತು ಸಬ್ಕ್ಯೂಟೇನಿಯಸ್ ಫ್ಯಾಟ್ ಇರುತ್ತಲ್ಲ, ಅದರ ಥಿಕ್ನೆಸ್ ಎಷ್ಟು ಅಂತ ಕಂಡುಹಿಡಿತೀವಿ. ಅದು ಪ್ಲಸ್ NB ಅಂದರೆ ನೇಸಲ್ ಬೋನ್, ಮಗುವಿನ ಮೂಗಿನ ಬೋನ್ ಅದು ಯೂಶ್ವಲಿ ಇರುತ್ತಾ ಇಲ್ವಾ, ಇದ್ರೂ ಎಷ್ಟು ಲೆಂತ್ ಇರುತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದಕ್ಕೆ ಸ್ಪೆಸಿಫಿಕ್ ಪೊಸಿಷನಲ್ಲಿ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಇದೆಲ್ಲ. ಅದ್ರ ಜೊತೆಗೆ ಇದಕ್ಕೆ ಪ್ರಾಪರ್ ಟ್ರೈನಿಂಗ್ ಇರಬೇಕು. ಅಂದರೆ ರುಟೀನಾಗಿ ಮಾಡಿದ್ರೆ ಅದು ಬರಲಿಕ್ಕಿಲ್ಲ, ಅಕ್ಯುರೇಟಾಗಿ ಬರೋದಿಲ್ಲ ಅದು. ಸೊ ಅದಕ್ಕೆ ಸ್ಪೆಸಿಫಿಕ್ ಆಗಿ ಯಾವುದೋ ಒಂದು ಪರ್ಟಿಕ್ಯುಲರ್ ಪೊಸಿಷನಲ್ಲಿ ಮಗು ಇರಬೇಕು, ಇಷ್ಟು ಮ್ಯಾಗ್ನಿಫಿಕೇಷನ್ ಮಾಡಿರಬೇಕು, ಅದೆಲ್ಲ ಇರುತ್ತೆ. ಸೊ ಅದನ್ನು ಕರೆಕ್ಟಾಗಿ ತಿಳ್ಕೊಂಡು ಎಕ್ಸ್ಪೀರಿಯನ್ಸ್ ಇರುವಂತಹ ಸ್ಕ್ಯಾನಿಂಗ್ ಡಾಕ್ಟರ್ ಯಾರಿರ್ತಾರೆ ಅವ್ರ ಹತ್ರ ಮಾಡಿಸ್ಕೋಬೇಕದು. ಮೂರನೇದು ಏನಂತಂದರೆ ಟ್ರೈಕಸ್ಪಿಡ್ ರಿಗರ್ಜಿಟೇಷನ್ ಅಂತ ಹೇಳ್ತೀವಿ. ಮಗುವಿನ ಹಾರ್ಟಲ್ಲಿ ರೈಟ್ ಸೈಡ್ ಇರೋದಕ್ಕೆ, ರೈಟ್ ಅಂದರೆ ರೈಟ್ ಏಟ್ರಿಯಮ್ ರೈಟ್ ವೆಂಟ್ರಿಕಲ್ ಮಧ್ಯೆ ಇರುವಂತಹ ವ್ಯಾಲ್ವ್, ಅದನ್ನು ಟ್ರೈಕಸ್ಪಿಡ್ ವ್ಯಾಲ್ವ್ ಅಂತ ಹೇಳ್ತೀವಿ. ಅದು ಟ್ರೈಕಸ್ಪಿಡ್ ರಿಗರ್ಜಿಟೇಷನ್ ಏನಾರ ಇದೆಯಾ ಅಂತ ಕಂಡುಹಿಡಿತೀವಿ, ಅದು ಡಾಪ್ಲರ್ ಹಾಕ್ಬಿಟ್ಟು ಕಂಡುಹಿಡಿತೀವಿ. ಅದ್ರ ಜೊತೆಗೆ DV ಅಂದರೆ ಡಕ್ಟಸ್ ವೀನೋಸಸ್ ಅಂತ, ಮಗುವಿನ ಅಬ್ಡಾಮಿನಲ್ ಒಳಗಡೆ ಒಂದು ಬ್ಲಡ್ ವೆಸಲ್ ಇರುತ್ತೆ, ಅದು ವೆರಿ ವೆರಿ ಇಂಪಾರ್ಟೆಂಟ್ ಬ್ಲಡ್ ವೆಸಲ್, ಡಕ್ಟಸ್ ವೀನೋಸಸ್ ಅಂತ ಹೇಳ್ತೀವಿ, DV ಅಂತ ಹೇಳ್ತೀವಿ. ಅದರದ್ದು ವೇವ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಹಾಗೂ ಯೂಟ್ರೈನ್ ಆರ್ಟರಿ ಡಾಪ್ಲರ್ ಅಂತ ಮಾಡ್ತೀವಿ. ಅಂದರೆ ಮಗುವಿಗೆ ತಾಯಿಯಿಂದ ಬ್ಲಡ್ ಸಪ್ಲೈ ಆಗುತ್ತೆ, ಅಂದರೆ ತಾಯಿಯ ಯೂಟ್ರಸ್ಗೆ ಬ್ಲಡ್ ಸಪ್ಲೈ ಯಾವ ಥರ ಆಗುತ್ತೆ, ಆ ಯೂಟ್ರಸ್ ಬ್ಲಡ್ ಸಪ್ಲೈ ಏನಿದೆ ಅದರದ್ದು ರೆಸಿಸ್ಟೆನ್ಸ್ ಯಾವ ಥರ ಇದೆ, ಆದರೆ ಅದರದ್ದು ವೇವ್ ಪ್ಯಾಟರ್ನ್ ಯಾವ ಥರ ಇದೆ, ಅದರದ್ದು PI ಅಂತ ಕಂಡಿದ್ದೀವಿ, ಪಲ್ಸಟಿಲಿಟಿ ಇಂಡೆಕ್ಸ್ ಅಂತ, ಅದು ಯಾವ ಥರ ಇದೆ ಅದನ್ನೇ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇದೆಲ್ಲದೂ ತೊಗೊಂಡ್ಬಿಟ್ಟು ನಾವು ಒಂದು ಸಾಫ್ಟ್ವೇರ್ ಅಂತ ಬರುತ್ತೆ. ಯೂಶ್ವಲಿ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಸಾಫ್ಟ್ವೇರ್ ಇಸ್ FMF ಸಾಫ್ಟ್ವೇರ್, ಅಂದರೆ ಫೀಟಲ್ ಮೆಡಿಸಿನ್ ಫೌಂಡೇಶನ್ ಅಂತ ಅಂದ್ಬಿಟ್ಟು, ಅದೊಂದು UK ಬೇಸ್ಡ್ ಆರ್ಗನೈಸೇಷನ್. ಅದು ಟ್ರೈನಿಂಗು ಎಲ್ಲ ಮಾಡುತ್ತೆ ಅದಕ್ಕೆ, ಡಾಕ್ಟರ್ಸ್ಗೆ ಮತ್ತು ಪರ್ಟಿಕ್ಯುಲರ್ಲಿ ಡಾಕ್ಟರ್ಸ್ಗೆ, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡುವಂಥ ಡಾಕ್ಟರ್ಸ್ಗೆಲ್ಲ ಟ್ರೈನಿಂಗ್ ಮಾಡುತ್ತೆ. ಮೋಸ್ಟ್ ಆಫ್ ದ ಟೈಮ್ ಆನ್ಲೈನ್ ಟ್ರೈನಿಂಗ್ ಇರುತ್ತೆ. ಅಡಿಷನಲ್ಲಿ ಅದಕ್ಕೆ ಟೆಸ್ಟ್ಗಳೆಲ್ಲ ಇರುತ್ತೆ. ಅದನ್ನು ಟೆಸ್ಟ್ಗಳೆಲ್ಲ ಪಾಸ್ ಆದರೆ ಮಾತ್ರ ನಿಮಗೆ ಲೈಸೆನ್ಸಿಂಗ್ ಕೊಡ್ತಾರೆ. ಆ ಲೈಸೆನ್ಸ್ ಬಂತು ಅಂತಂದರೆ ನೀವು ಒಂದು ಲೈಸೆನ್ಸಿಂಗ್ ನಂಬರ್ ಇರುತ್ತೆ, ಆ ಲೈಸೆನ್ಸ್ ನಂಬರ್ ಕೊಟ್ಟು ಆ ಸಾಫ್ಟ್ವೇರ್ನ ನಾವು ಡೌನ್ಲೋಡ್ ಮಾಡ್ಕೋಬೋದು. ಸೊ ನೀವು ನೋಡಿರ್ಬೋದು, ಯಾವುದೇ ರಿಸ್ಕ್ ಅಸೆಸ್ಮೆಂಟ್ ಫಾರ್ಮಲ್ಲಿ ಯೂಶಲಿ ಅದು ಲೈಸೆನ್ಸ್ ನಂಬರ್ ಇರುತ್ತೆ, ಆ ಡಾಕ್ಟ್ರದ್ದು ಪರ್ಟಿಕ್ಯುಲರ್ ನಂಬರ್ ಇರುತ್ತೆ. ಸೊ ಈ ಪ್ಯಾರಾಮೀಟರ್ಸ್ನೆಲ್ಲ ಕಂಡುಹಿಡಿದ್ಬಿಟ್ಟು ನಾವು ಪೇಷಂಟ್ ಡೀಟೇಲ್ಸು ಮತ್ತು ಈ ಅಲ್ಟ್ರಾಸೌಂಡ್ ಫೀಚರ್ಸು ಇದೆಲ್ಲ ಅದಕ್ಕೆ ಎಂಟ್ರಿ ಮಾಡಿದ್ರೆ ಕ್ಯಾಲ್ಕುಲೇಟ್ ರಿಸ್ಕ್ ಅಂತ ಒಂದು ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ನಮಗೆ ಕೊಡುತ್ತೆ ಡೌನ್ ಸಿಂಡ್ರೋಮ್ಗೆ ಮತ್ತು ಅದರ್ ಟ್ರೈಸೋಮಿಸ್, ಒಂದು 3 ಥರ ಟ್ರೈಸೋಮಿಸ್ ಇರುತ್ತೆ. ಆ ಟ್ರೈಸೋಮಿಸ್ಗೆ ಯಾವ ಥರ ರಿಸ್ಕ್ ಇದೆ ಅಂದರೆ ಅದು ಕಂಪ್ಯಾರಿಸನ್ ಕೊಡುತ್ತೆ. ಬ್ಯಾಕ್ಗ್ರೌಂಡ್ ರಿಸ್ಕ್ ಇನ್ ದ ಪಾಪ್ಯುಲೇಷನ್ ಅಂತ ಒಂದು ಕೊಡುತ್ತೆ. ಇನ್ನೊಂದು ಕಾಲಮಲ್ಲಿ ಈ ಪರ್ಟಿಕ್ಯುಲರ್ ಪೇಷಂಟಲ್ಲಿ ಕರೆಕ್ಟೆಡ್ ರಿಸ್ಕ್ ಎಷ್ಟಿದೆ, ಅಂದರೆ ಅದಕ್ಕೆ ರಿಸ್ಕ್ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅದೊಂದು ಬರುತ್ತೆ. ಅದ್ರ ಜೊತೆಗೆ ಪ್ರಿಯಕ್ಲಾಂಪ್ಸಿ, ರಿಸ್ಕ್ ಆಫ್ ಪ್ರಿಯಕ್ಲಾಂಪ್ಸಿ, ಡೆವಲಪಿಂಗ್ ಪ್ರಿಯಕ್ಲಾಂಪ್ಸಿ ಅಂತ ಹೇಳ್ತೀವಿ, ಅದು ಒಂದು ಲಿಸ್ಟ್ ಕೊಡುತ್ತೆ. ಅಂದರೆ ಬ್ಯಾಕ್ಗ್ರೌಂಡ್ ರಿಸ್ಕ್ ಎಷ್ಟಿರುತ್ತೆ, ಈ ಅಲ್ಟ್ರಾಸೌಂಡ್ ಫೀಚರ್ಸಿಂದ ಎಕ್ಸ್ಟ್ರಾ ಅಡಿಷನಲಿ ಏನೋ ರಿಸ್ಕ್ ಜಾಸ್ತಿ ಆಗಿದೆಯಾ ಅಥವಾ ಕಡಿಮೆ ಆಗಿದೆಯಾ ಅದು ಕೊಡುತ್ತೆ. ಮತ್ತು ಫೀಟಲ್ ಗ್ರೋತ್ ರಿಸ್ಟ್ರಿಕ್ಷನ್ ಅದ್ರ ಬಗ್ಗೆನೂ ರಿಸ್ಕ್ ಕೊಡುತ್ತೆ. ಅಡಿಷನಲ್ಲಿ ರಿಸ್ಕ್ ಆಫ್ ಪ್ರಿಮೆಚ್ಯೂರ್ ಡೆಲಿವರಿ
ಇದ್ರ ಬಗ್ಗೆನೂ ರಿಸ್ಕ್ ಕೊಡುತ್ತೆ. ಸೊ ಇದೆಲ್ಲ ಕೊಟ್ಟ ಮೇಲೆ ಡಾಕ್ಟರ್ ಅದನ್ನು ಕೂಲಂಕಷವಾಗಿ ನೋಡಿದ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಈ ಪೇಷಂಟು ಹೈ ರಿಸ್ಕ್ ಕ್ಯಾಟಗರಿಗೆ ಬರುತ್ತಾ ಅಥವಾ ನಾರ್ಮಲ್ ರಿಸ್ಕಲ್ಲೇ ಇರುತ್ತಾ ಅಂತ ಅಂದ್ಬಿಟ್ಟು ಇದನ್ನು ನೋಡಿಕೊಂಡು ಮುಂದಕ್ಕೆ ಟ್ರೀಟ್ಮೆಂಟ್ ಕೊಡಬಹುದು. ಸೊ ಈ ರಿಸ್ಕ್ ಅಸೆಸ್ಮೆಂಟ್ ಅನ್ನೋದಿದೆ, ಅದು ಒಂದು ಮೇಜರ್ ಕಾನ್ಸೆಪ್ಟ್. ನಾನು ಹೇಳ್ತಿರೋದು ಬರೀ ಅಲ್ಟ್ರಾಸೌಂಡ್ ಪ್ಯಾರಾಮೀಟರ್ಸ್ ಮಾತ್ರ ಯೂಸ್ ಮಾಡ್ಕೊಂಡು ರಿಸ್ಕ್ ಅಸೆಸ್ಮೆಂಟ್. ಬೇರೆ ಥರ ರಿಸ್ಕ್ ಅಸೆಸ್ಮೆಂಟ್ಗೆ ಬೇರೆ ಟೆಕ್ನಿಕ್ಸು ಇದೆ. ಅಂದರೆ ಬ್ಲಡ್ ಪ್ಯಾರಾಮೀಟರ್ಸ್ ಯೂಸ್ ಮಾಡಿಕೊಂಡು, ಅಂದರೆ ಬಯೋಕೆಮಿಕಲ್ ಪ್ಯಾರಾಮೀಟರ್ಸ್ ಯೂಸ್ ಮಾಡಿಕೊಂಡು ರಿಸ್ಕ್ ಅಸೆಸ್ಮೆಂಟ್ ಮಾಡ್ತಾರೆ. ಮತ್ತು ಕೆಲವರು ಅದು ಎರಡನ್ನೂ ಕಂಬೈನ್ ಮಾಡಿದ್ರೆ ಮೋಸ್ಟ್ ಆ್ಯಕ್ಯುರೇಟ್ ಅಂತ ಹೇಳ್ತೀವಿ. ಬಟ್ ಮೋಸ್ಟ್ ಆಫ್ ದ ಟೈಮ್ ಅಲ್ಟ್ರಾಸೌಂಡ್ ಮಾರ್ಕರ್ಸ್ ಯೂಸ್ ಮಾಡಿಕೊಂಡು ರಿಸ್ಕ್ ಅಸೆಸ್ಮೆಂಟ್ ಕೊಡ್ತಾರೆ. ಅದು ಕ್ವೈಟ್ ಆ್ಯಕ್ಯುರೇಟ್. ಸೊ ರಿಸ್ಕ್ ಅಸೆಸ್ಮೆಂಟಲ್ಲಿ ರಿಸ್ಕ್ ಸ್ಕ್ರೀನಿಂಗ್ ಪಾಸಿಟಿವ್ ಅಂತ ಹೇಳಿದ ಮಾತ್ರಕ್ಕೆ ಮಗುವಿಗೆ ತೊಂದರೆ ಆಗುತ್ತೆ ಅಂತಲ್ಲ, ಅದು ಹೈಯರ್ ರಿಸ್ಕ್ ಅಷ್ಟೇ. ಸೊ ಹೀಗಾಗಿ ಈ ರಿಸ್ಕ್ ಕ್ಯಾಲ್ಕುಲೇಷನ್ ಅಥವಾ ರಿಸ್ಕ್ ಅಸೆಸ್ಮೆಂಟ್ ಅನ್ನೋದನ್ನು ಬಹಳ ಇಂಪಾರ್ಟೆಂಟ್ ವಿಚಾರ. ಅದು ತುಂಬ ಸಾವಧಾನವಾಗಿ ತೊಗೋಬೇಕಾಗಿದೆ. ರಿಸ್ಕ್ ಅಸೆಸ್ಮೆಂಟಲ್ಲಿ ಹೈ ರಿಸ್ಕ್ ಇದೆಯಂತೆ ಅಂದ ಮಾತ್ರಕ್ಕೆ ಎಲ್ಲ ಪೇಷಂಟ್ಗೂ ಪ್ರಾಬ್ಲಮ್ ಆಗೇ ಆಗುತ್ತೆ ಅಂತಲ್ಲ, ಅವರು ಸ್ವಲ್ಪ ಹೈಯರ್ ರಿಸ್ಕ್ ಇರ್ತಾರೆ. ಮೋರ್ ಸರ್ವೈಲೆನ್ಸ್ ಈಸ್ ರೆಕಮೆಂಡೆಡ್ ಅಂತ ಪೇಷಂಟ್ಸ್ಗೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನಾನು ಮುಂದಿನ ವಿಡಿಯೋದಲ್ಲಿ ಇದೇ ತರಹ ಸ್ಪೆಷಲ್ ಕ್ಯಾಟಗರೀಸ್ ಆಫ್ ಸ್ಕ್ಯಾನಿಂಗ್ ಬಗ್ಗೆ ಮಾತಾಡೋಣ. ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ಮೆಡಿಕಲ್ ಇಮೇಜಿಂಗ್, please follow me on Vigyan with Dr. G. Jai Hind दोस्तों.